ಗಿಲ್ಲಿ ಮಧ್ಯದಲ್ಲಿ ಮಾತಾಡಬೇಡ ಅಂತ ಹೇಳೋ ರಘು ಸರು ಅಶ್ವಿನಿ ಮೇಡಮ್ ಅವರು ಮಧ್ಯದಲ್ಲಿ ಮಾತಾಡುವಾಗ ಸ್ಟಾಪ್ ಮಾಡ್ಬೋದಲ್ಲ, ಎಂತಕ್ಕೆ ಮಾಡಲ್ಲ, ಎಂತಕ್ಕೆ? ಸರಿ ಆಯಿತು, ಮೊದಲನೇದು ಬರೋಣ. ನಮ್ಮ ಧನು ಸರು ಕ್ಯಾಪ್ಟನ್ಸಿ ಮಾಡೋದ್ರಲ್ಲಿ ಸಖತ್ ಫೇಲ್ ಆದರು. ಏನಕ್ಕೆ ಅಂತ ಹೇಳ್ತೀನಿ ಗೊತ್ತಾ? ನನಗೆ ಕಾವಿನ ತೆಗೆದು 3ನೇ ಸ್ಥಾನದಲ್ಲಿ ಇಡಬೇಕಾಗಿತ್ತು, ಅಶ್ವಿನಿ ಮೇಡಮ್ ಅವರ 4ನೇ ಸ್ಥಾನದಲ್ಲಿ ಇಡಬೇಕಾಗಿತ್ತು, ಮೊದಲನೇ ಸ್ಥಾನದಲ್ಲಿ ಗಿಲ್ಲಿ ಇಡಬೇಕಾಗಿತ್ತು ಅಂತ ಹೇಳಲ್ಲ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಮೊದಲನೇ ಸ್ಥಾನ ರಘುನೇ ಇಡಬೇಕಾಗಿತ್ತು. ಅದನ್ನು ರಜತ್ ಅವ್ರು ಹೇಳಿ ಕರೆಕ್ಟಾಗಿ ರಘುನೇ ಇಕ್ಕಿದ್ರು. ಏನಕ್ಕೆ ಅಂತ ಹೇಳಿದ್ರೆ ರಘು ಆಲ್ ಇನ್ ಒನ್ ಚೆನ್ನಾಗಿ ಮಾಡ್ತಾವ್ರೆ. ಅದು ಆ ವಿಚಾರಕ್ಕೆ. ಆಮೇಲೆ ಕಿತ್ತಾಡಿ ವಿಚಾರಕ್ಕೆ ಬರ್ತೀನಿ. ಎಲ್ಲರೂ ಕೂಡ ಧನುಷ್ನ ವಿರೋಧನೇ ಮಾಡಿದ್ದು, ಅವ್ರಿಗೆ ಕೊಟ್ಟಿದ್ದ ಸ್ಥಾನ ಸರಿ ಇಲ್ಲ ಅಂತ. ನನಗೆ ಸಖತ್ ಬೇಜಾರಾಗಿದೆ ಸೂರಜ್ಗೆ ಮಿನಿಮಮ್ ಅಂದರೆ 4ನೇ ಸ್ಥಾನಕ್ಕಾದ್ರೂ ಕೊಡಲೇಬೇಕಾಗಿತ್ತು. ಯಾಕಂದರೆ ಹೋದ ವಾರ ಎಲ್ಲರಿಗೂ ಮನಸ್ಸು ತೃಪ್ತಿ ಆಗೋದವ್ರು ಅಡುಗೆ ಮಾಡಿಕೊಟ್ಟವ್ರೆ. ಆಮೇಲೆ ಅದಕ್ಕಿಂತ ಹೋದ ವಾರ ಟಾಸ್ಕ್ಗಳಿಗೆಲ್ಲ ಚೆನ್ನಾಗಿ ಆಡವ್ರೆ. 5ನೇ ಸ್ಥಾನ ಇಲ್ಲ 4ನೇ ಸ್ಥಾನ ಆದ್ರೂ ಕೊಡಲೇಬೇಕಾಗಿತ್ತು. ಅದಾದ್ಮೇಲೆ ಮಿಕ್ತವ್ರೆಲ್ಲ ಬಿಡಿ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ನಾನು ಸ್ಪಂದನ ತಗೊಳ್ಳೋದೇ ಇಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲನೇ ಅವರು. ಸ್ಪಂದನ, ಧ್ರುವ, ಮಾಳುಗೂ ಮಾಳು ಕೊಡ್ಬೋದಾಗಿತ್ತು. ಯಾಕಂದರೆ ಹೋದ ವಾರ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು. ಒಂದು 5-6ನೇ ಸ್ಥಾನ ಕೊಡ್ಬೋದಾಗಿತ್ತು. ಇನ್ನು ಮಿಕ್ತವ್ರು ಯಾರು, ಸ್ಪಂದನ, ರಾಶಿಕಾ, ಆಮೇಲೆ ಇನ್ನೂ ಸ್ವಲ್ಪ ಕೆಲವರು ಇದ್ದಾರೆ, ಧ್ರುವ, ಇವರೆಲ್ಲ ಏನೂ ಆಡ್ತಾ ಇಲ್ಲ ಅಲ್ಲಿ. ಸುಮ್ಮನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂದರೆ ಅವ್ರಿಗೆಲ್ಲ ಸುಮ್ಮನೆ ಕೊಡಬಾರ್ದಾಗಿತ್ತು. ಅದೊಂದು ಕರೆಕ್ಟಾಗಿ ಸಫಲ್ ಮಾಡಿ ನಿಲ್ಲಿಸ್ಬೇಕಾಗಿತ್ತು. ಬಿಡಿ, ಧನುನೇ ತಪ್ಪು ಮಾಡಿದ್ರು. ಅದಾದಮೇಲೆ ಜಗಳ ವಿಚಾರ ಇರ್ತಿತ್ತು, ಊಟದ ವಿಚಾರ. ಇಲ್ಲಿ ಮಧ್ಯದಲ್ಲಿ ಏನೋ ಮಾತಾಡಿದಾಗ ಎಲ್ಲರೂ ಸೇರಿ ಹೇಳ್ತಾರೆ ಸೈಲೆಂಟ್ ಆಗಿರುವಂಥ. ಸೈಲೆಂಟ್ ಆದ್ನಾ? ಆಮೇಲೆ ರಘು ಅವರು ಸ್ಟಾಪ್ ಮಾಡಿದ್ಮೇಲೆ ಗಿಲ್ಲಿ ಸ್ಟಾರ್ಟ್ ಮಾಡಿದ್ದು ಮಾತಾಡೋಕ್ಕೆ. ಅದಾದ್ಮೇಲೆ ಟಕ್ಕಂತ ರಘು ಅವ್ರು ಎತ್ಕೊಬಿಟ್ರು. ಇವಾಗ ಅವನೇನೋ ಮಾತಾಡ್ತಾವಂತಾನೆ, ಯಾವಾಗಲೂ ಈ ಮನೆ ಕೆಲಸ ಮಾಡೋಕೆ ಬಂದು ಸ್ಟಾರ್ಟ್ ಮಾಡ್ದ, ಮಧ್ಯದಲ್ಲಿ ಅವ್ರು ಎತ್ಬಿಟ್ರು. ಅದಾದ್ಮೇಲೆ ಏನೋ ಗಿಲ್ಲಿನ ಹೇಳೋಕೆ ಸ್ಟಾರ್ಟ್ ಮಾಡಿದ್ರು. ಇವ್ರು ಸ್ಟಾಪ್ ಮಾಡು, ನಿಲ್ಲಿಸು ಏನು ಅದ್ರ ಅಶ್ವಿನಿ ಮೇಡಮ್ ಅವ್ರು ಮಧ್ಯದಲ್ಲಿ ಮಾತಾಡಿದ್ವಲ್ಲ, ಅವ್ರಿಗೇನು ಹೇಳಲೇ ಇಲ್ಲ. ಯಾಕೆ ರಾಶಿಕಾ ಮಾತಾಡ್ಬೇಕಾದ್ರೆ ಸ್ಪಂದನ ಮಾತಾಡಲಿಲ್ವಾ? ರಾಶಿಕಾ ಮಾತಾಡಲಿಲ್ವಾ? ಏನಿದು? ಸರಿ ಬಿಡಿ, ಆಯಿತು, ಹೋದ್ರಾಯ್ತು. ನಾನು ಏನೇ ಮಾತಾಡ್ಬಿಟ್ರು ನೀವು ಗಿಲ್ಲಿ ಫ್ಯಾನ್, ಇವನು ಯಾವಳು ಗಿಲ್ಲಿಗೆ ಹಿಡಿತಾನೆ. ರಘು ಸರ್ ಕರೆಕ್ಟಾಗಿ ಕೊಟ್ಟರು, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ತಟ್ಟೆ ವಿಚಾರದಲ್ಲಿ ಮಾತಾಡಬಾರ್ದಾಗಿತ್ತು. ಅದೊಂದು ವಿಷಯ ತಪ್ಪಾಯಿತು ಅಷ್ಟೇ ಗೈಸ್. ಏನೇ ಇದ್ದರೂ ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದರೆ ಸ್ವೈಪ್ ಮಾಡಿ, ಹಂಗೆ ಒಂದು ಫಾಲೋ ಹಾಕಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.